ಏನಾಗುತ್ತೆ ಇರೋದನ್ನು ಇದ್ದಂಗೆ ಹೇಳ್ಬೇಕು. ಅವರು ಸಹ ಒಂದು ರೆಪ್ರೆಸೆಂಟೇಷನ್ ಕೊಡೋಕೆ ಹೋಗ್ತಾರೆ ತುಮಕೂರಿಗೆ, ಬಿತ್ತನೆ ಸ್ಟಾರ್ಟ್ ಆಗಿರಲ್ಲ, ಗೊಬ್ಬರನೇ ಇನ್ನೂ ತೊಗೊಳ್ಳಿಕ್ಕೆ ಬರೋಲ್ಲ ರೈತರು, ಆದರೆ ಕೊಡ್ತಾರೆ. ಇವತ್ತು ಕೇಂದ್ರದಲ್ಲಿ ನಮ್ಮ ಸುರೇಶ್ ಬಾಬು ಏನೋ ಹೇಳಿದ್ರು, ಅವರ ಮಂತ್ರಿಗಳು ಸಪೋರ್ಟ್ ಮಾಡಿದ್ರು ಅಂತ. ಹೌದು, ಮಾವು ಹಾಳಾದಾಗ ಕೇಂದ್ರ ಸರ್ಕಾರದ ಮಂತ್ರಿ ಫಸ್ಟ್ ಟೈಮ್ ಇತಿಹಾಸದಲ್ಲಿ ನಮ್ಮ ರಿಕ್ವೆಸ್ಟ್ಗೆ ಒಂದೇ ದಿವಸ ಸ್ಪಂದಿಸಿ ಎರಡನೇ ದಿವಸಕ್ಕೇ ವಿ ಸಿನಲ್ಲಿ ಬಂದು ಅಪ್ರೂವ್ ಮಾಡಿಕೊಟ್ಟಂಥವ್ರು 50-50 ರೇಷಿಯೋದಲ್ಲಿ ನಾವು ರೈತರಿಗೆ 45 ಕೋಟಿ ಪರಿಹಾರ ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ ಕೊಟ್ಟಿದ್ದೀವಿ. ನಾನು ಕ್ಯಾಬಿನೆಟ್ ಹಾಲಿಂದನೇ ಫೋನ್ ಮಾಡಿದ ತಕ್ಷಣ ನೆಕ್ಸ್ಟ್ ಡೇನೇ ಅಪ್ರೂವ್ ಮಾಡಿಕೊಡ್ತೀನಿ ಅಂತ ಅಪ್ರೂವ್ ಮಾಡಿಕೊಟ್ಟವ್ರು. ಅದಾದಮೇಲೆ ಇವ್ರು ಲೆಟ್ರ್ ಬರೆದಾಗ ಆಲ್ರೆಡಿ ಡನ್ ಅಂತ ಬರೆದಿದ್ರು ಅವರು. ಸೊ ನಾನು ಒಂದು ನಿಮಿಷ ಇರಪ್ಪ, ಎಲ್ಲ ನಿಮ್ಮ ಮಂತ್ರಿದೆ, ನಾನು ಮಾತಾಡೋನಾಗ ಸುಮ್ಮನೆ ಇರಬೇಕು ದಯವಿಟ್ಟು. ನಾನು ಸುಮ್ಮನೆ ಇದ್ದಲ್ಲ ನೀನು ದಯವಿಟ್ಟು. ಸೊ ಇವತ್ತು ಶಿವರಾಜ್ ಸಿಂಗ್ ಚೌಹಾಣ್ ಭಾಳ ಸಂಪರ್ಕದಲ್ಲಿದ್ದಾರೆ ನಮಗೂ. ರೈತರ ವಿಚಾರದಲ್ಲಿ ಕೇಳಿದಾಗ ಸ್ಪಂದಿಸ್ತಾರೆ. ನಾನು ಅವರ ಕೇಂದ್ರ ಸರ್ಕಾರ ಅಂತ ಟೀಕೆ ಮಾಡೋಕ್ಕೆ ಹೋಗಲ್ಲ. ಅಂಕಿಅಂಶ ಹೇಳಬೇಕಾದ್ರೆ ಒಂದು ಸ್ವಲ್ಪ ನಿಖರವಾಗಿ ಹೇಳಬೇಕು. ನಾವು ಆತ್ಮಹತ್ಯೆ ಪ್ರಕರಣವನ್ನು ಪ್ರಮೋಟ್ ಮಾಡೋಕ್ಕಲ್ಲ ಸರ್ಕಾರ ಇರೋದು, ಆದಷ್ಟು ಜೀರೋ ಮಾಡಬೇಕು. ಇವತ್ತು 5 ಗ್ಯಾರಂಟಿ ನಮ್ಮ ಸರ್ಕಾರ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಈ ಥರದ್ದೆಲ್ಲ ರೈತರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ. ಯಾವುದೋ ಒಂದು ಕೃಷಿ ಸಾಲ ಮನ್ನಾ ಮಾಡಿದ್ರೆ 10 ಜನಕ್ಕೆ ಸಿಗುತ್ತೆ. ಇದು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಗೆ ಇವತ್ತು 56,000 ಕೋಟಿ ಹೋಗುತ್ತೆ ಅಂದರೆ ಅದು ಇಂಡೈರೆಕ್ಟಾಗಿ ಎಲ್ಲ ರೈತರಿಗೆ, ಎಲ್ಲ ಕುಟುಂಬಗಳಿಗೆ ಸಹಾಯ ಆಗಬೇಕು ಆರ್ಥಿಕವಾಗಿ ಅಂತ. ಇವತ್ತು ತಲಾ ಆದಾಯ ರಾಷ್ಟ್ರದಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಹೆಚ್ಚುವರಿ ಇದೆ ಅಂದರೆ ನಮ್ಮ ಸರ್ಕಾರದ ಸೌಲಭ್ಯಗಳು ಮತ್ತು 5 ಗ್ಯಾರಂಟಿಗಳು, ನಾವು ತಕ್ಕಂಥ ತೀರ್ಮಾನಗಳು ಅನ್ನೋದನ್ನು ನಾನು ಇಲ್ಲಿ ಹೇಳಬೇಕಾಗುತ್ತೆ. ಇವತ್ತು ರೈತರಿಗೆ ನೆಟ್ಟೆ ರೋಗ ಬಂತು ನಮ್ಮ ಸರ್ಕಾರ ಬಂದಾಗ. ಹಿಂದಿನ ಬೊಮ್ಮಾಯಿ ಸರ್ಕಾರದಲ್ಲಿ ತೀರ್ಮಾನ ಮಾಡಿದ್ನ ಅವ್ರು ಕೊಡಲಿಲ್ಲ ಪೇಮೆಂಟ್ನ, ಗುಲ್ಬರ್ಗಾದಲ್ಲಿ ವಿಜೇಂದ್ರ ಸಾಹೇಬ್ರೆ. ನಾವು ಬಂದ ತಕ್ಷಣವೇ ಅವ್ರು ಘೋಷಣೆ ಮಾಡಿದ್ದರಿಂದ 233 ಕೋಟಿ ನಾವು ಇದನ್ನು ಪರಿಹಾರವನ್ನು ಕೊಟ್ಟಿದ್ದೀವಿ. ಇವತ್ತು ಅನೇಕ ಬೇರೆ ಬೇರೆ ಕಾರಣಕ್ಕೆ ರೈತರ ಸಮಸ್ಯೆ ಬಂದಾಗ ನಮ್ಮ ರೆವಿನ್ಯೂ ಇಲಾಖೆ ಇರ್ಬೋದು, ನಾವಿರ್ಬೋದು, ಸ್ಪಂದಿಸಿ ಅವರಿಗೆ ಕೊಡ್ತಕ್ಕ. ಇವತ್ತು 50 ಲಕ್ಷ ಸಬ್ಸಿಡಿ ಕೊಟ್ಟಿದ್ದೀವಿ ಹಾರ್ವೆಸ್ಟ್ ಕಬ್ಬು, ಶುಗರ್ ಹಾರ್ವೆಸ್ಟ್ ಕಬ್ಬಿಗೆ. ಯಾವ್ದಾರ ಇತಿಹಾಸದಲ್ಲಿ ಯಾವ್ದಾರ ರಾಜ್ಯದಲ್ಲಿ ಇದೆಯಾ ಅನ್ನೋದು ನೋಡಬೇಕು. ಸಭಾನಾಯಕರು JDSನ ಬಹಳ ಪ್ರಮುಖರು, ತುಂಬ ಬುದ್ಧಿವಂತರಿದ್ದೀರಾ ನೀವು. ಚಿಕ್ಕನಾಯಕನಹಳ್ಳಿ ಭಾಳ ರೈತರ ಮಧ್ಯದಲ್ಲಿರೋರು ನೀವು. ಯಾಕೆಂದರೆ ನೀವು ಹೊಲ ಒತ್ತಿದ್ರೆಲ್ಲ ಗೊತ್ತಿಲ್ಲ, ನಾನು ಹೊಲ ಒತ್ತಿದ್ದೀನಿ, ಜ್ಞಾನೇಂದ್ರ ಅವರು ಹೊಲ ಒತ್ತವ್ರೆ, ನೀನು ಹೊಲ ಒತ್ತಿ. ಯಾಕೆ ನಿಮ್ಮ ಅಪ್ಪರು ಅವಾಗಲೇ ಮಂತ್ರಿ ಆಗಿದ್ದರು, ನಿಮ್ಮ ಅಪ್ಪರು ಅವಾಗಲೇ ಶಾಸಕರಾಗಿದ್ದರು, ನಮ್ಮ ಅಪ್ಪ ಶಾಸಕರಾಗಿರಲಿಲ್ಲ, ಗೊತ್ತಾಯ್ತಾ? ಆದ್ದರಿಂದ ನಾವು ಹೊಲ ಒತ್ತಿದ್ದೀವಿ, ಜಮೀನನ್ನ ಉಳುಮೆ ಮಾಡಿದ್ದೀವಿ, ಗೊಬ್ಬರ ಹಾಕಿದ್ದೀವಿ. ನಮಗೆ ರೈತರದು ಜ್ಞಾನೇಂದ್ರ ಹೇಳ್ದಂಗೆ ಇವತ್ತು ಜ್ಞಾನೇಂದ್ರ ಅವ್ರು ಮಾತನಾಡಿದ್ರು, ಅವ್ರು ಹಿರಿಯ ಶಾಸಕರು ಇದ್ದಾರೆ. ನನಗೇನು ಅನ್ನಿಸ್ಲೇ ಇಲ್ಲ, ಯಾಕೆಂದರೆ ಅವ್ರು ಸತ್ಯ ಹೇಳ್ತಾಯಿದ್ರು. ಒಂದು ಸ್ವಲ್ಪ ಸಣ್ಣ ಪುಟ್ಟ ಟೀಕೆ ಟಿಪ್ಪಣಿ ಮಾಡಬೇಕಾಗತ್ತೆ, ಸರ್ಕಾರದ ಮೇಲೆ ಜವಾಬ್ದಾರಿ ಹೇಳಬೇಕಾಗತ್ತೆ. ಇನ್ನು ಉಳಿದಂಥ ಅನೇಕರು ಮಾತಾಡಿದಾಗಲೂ ನಾನು ನೋಡಿದೆ ಯಾವ್ಯಾವ ರೀತಿ ಮಾತಾಡ್ತಾ ಇದ್ದಾರೆ ನೋಡಿ. ನಮ್ಮ ಬೆಲ್ಲದವರು ನನಗೆ ಗೊತ್ತಿಲ್ಲ, ಡೈರೆಕ್ಟಾಗಿ ತಪ್ಪಿದರೆ ಕ್ಷಮಿಸಬೇಕು. ಅವ್ರು ಡೀಲರ್ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಅವರು ಒಂದು ಸ್ವಲ್ಪ ಅಂಕಿಅಂಶ ಕೊಟ್ಟರು, ಅಥವಾ ಡೀಲರ್ ಕಂಪ್ನಿ ಅವ್ರಿಗೇನಾರ ಇಂಡೈರೆಕ್ಟಾಗಿ ಯಾರು ಅವ್ರ ಸಂಬಂಧಿಕರು ಇದ್ದಾರೇನೋ ಗೊತ್ತಿಲ್ಲ. ನಾವೇನು ಡೀಲರ್ ಅಲ್ಲ, ಅಲ್ಲದೇ ಇದ್ರು ಪರವಾಗಿಲ್ಲ, ನನಗೆ ಗೊತ್ತಿಲ್ಲ. ಯಾಕೆಂದರೆ ಕೆಲವೇ ವ್ಯಾಪಾರಸ್ಥರು ಆಯಿತು ಯಾವುದೋ ರೀತಿಯಲ್ಲಿ ಇರ್ಬೋದು ಅಂತ ಅಂದ್ಕೊಂಡೆ. ಅಲ್ಲಪ್ಪ, ಅಲ್ಲ ಈ ರೀತಿ ಮಾತಾಡಕ್ಕೆ ಹೋಗ್ಬೇಡ್ರಿ. ಇಲ್ಲ ಅಂದ್ರೆ ಮುಗಿತಲ್ಲ, ನಾನು ಅದನ್ನೇ ಹೇಳಿದೆ. ಇಲ್ಲ ಅಂದ್ರೆ ಮುಗಿತಲ್ಲ, ಯಾಕೆಂದ್ರೆ ಕೆಲವು ಅಂಕಿಅಂಶ ಹೇಳಿದ್ರಲ್ಲ, ಅದರಿಂದ ಹೇಳಿದೆ ಅಷ್ಟೇ. ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ ದಿಂದ ಡಾಟಾ ತರಿಸಿ ನಾನು ಮಾತಾಡಿದ್ದೇನೆ, ತಪ್ಪೇನಿಲ್ಲ. ನಾನು ಹೇಳಿದೆ ಇಲ್ಲ ಅಂದ್ರೆ ಮುಗೀತು, ಅದೇನು ನಾನು ನೇರವಾಗಿ ಅಪಾರ್ಥ ಮಾಡಿಲ್ಲ. ನಮಗೇನೋ ಅನಿಸ್ತಾ ಇದೆ, ನೀವು ಯಾವ್ದೋ ಡೀಲರ್ ಇನ್ಫ್ಲೂಯೆನ್ಸ್, ಬೇರೆ ಇನ್ಫ್ಲೂಯೆನ್ಸ್ ತಂದು ಈ ರೀತಿ ರಾಜ್ಯದ ಪರಿಸ್ಥಿತಿ ಮಾಡಿರಂತ ಅನಿಸ್ತಾ ಇದೆ. ಗೊತ್ತಿಲ್ಲ, ಇದ್ರೆ ಇಲ್ಲ ಅಂದ್ರೆ ಇಲ್ಲ. ಸೊ ಪ್ರತಿ ವರ್ಷ ರಾಜ್ಯದಲ್ಲಿ ಅಲೋಕೇಶನ್ ಕಳಿಸ್ತೀವಿ, ಯಾವುದೇ ಸರ್ಕಾರ ಇರಲಿ, ರಾಜ್ಯದಲ್ಲಿ ರಾಷ್ಟ್ರದಲ್ಲಿ. ನಾವು 12,95,000 ನಮ್ಮ ರಾಜ್ಯಕ್ಕೆ ಬೇಕು ಅಂತ ಕಳಿಸಿದ್ವಿ. ಆದರೆ ಅಲೋಕೇಶನ್ನ ಫೈನಲೈಸ್ ಮಾಡೋನಾಗ ಅವರು 11,17,000 ಮಾಡಿದ್ದಾರೆ. 11,95,000 ಮೆಟ್ರಿಕ್ ಟನ್ನನ್ನು ನಮ್ಮ ರಾಜ್ಯಕ್ಕೆ ಬೇಕು ಹಿಂಗಾರು ಮುಂಗಾರಿಗೆ, ಏಪ್ರಿಲಿಂದ ಸೆಪ್ಟೆಂಬರ್ವರೆಗೆ ಅನ್ನೋದನ್ನು ಮಾಹಿತಿಯನ್ನು ನಮ್ಮ ಸರ್ಕಾರ ಕೇಂದ್ರಕ್ಕೆ ಕಳಿಸಿರ್ತಕ್ಕಂಥದ್ದು. ಆದರೆ ಅವರು ಎಲ್ಲ ರಾಜ್ಯಕ್ಕೆ ಅಲೋಕೇಶನ್ ಮಾಡೋವಂಥ ಸಂದರ್ಭದಲ್ಲಿ ಅಲ್ಲೇ 70-80,000 ಕಡಿಮೆ ಮಾಡಿ 11,17,000 ಮೆಟ್ರಿಕ್ ಟನ್ನನ್ನು ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಅದು ಒಂದು ಭಾಗ. ಎರಡನೇದು, ಈ ವರ್ಷ 1 ತಿಂಗಳು ಮುಂಗಾರು ಬೇಗ ಆಯಿತು. ಮಳೆ ಏಪ್ರಿಲಿಂದನೇ ಸ್ಟಾರ್ಟ್ ಆಯಿತು, ಮೇಯಿಂದನೇ ಸ್ಟಾರ್ಟ್ ಆಯಿತು. ಡ್ಯಾಮ್ ನೀರು ಜೂನ್ನಲ್ಲೇ ಬಿಟ್ಟು
ಜುಲೈ ಆಗಸ್ಟಲ್ಲಿ ನೀರು ಬಿಡಬೇಕಾದ್ದು ಜುಲೈ ಮೊದಲನೇ ವಾರದಲ್ಲೇ ಜೂನ್ ಎಂಡಲ್ಲೇ ಆಯಿತು. ನಮ್ಮ ಕೆ ಆರ್ ಎಸ್ ಅಲ್ಲಿ ಫಸ್ಟ್ 93 ವರ್ಷದ ನಂತರ ಜೂನ್ನಲ್ಲಿ ಫಸ್ಟ್ ಟೈಮ್ ನಾವು ತುಂಬಿ ಬಾಗ್ನ ಹರಿಸಿದ್ವಿ. ಫಸ್ಟ್ ಟೈಮ್ 93 ವರ್ಷದ ಡ್ಯಾಮ್ದ ಇತಿಹಾಸದಲ್ಲಿ ಜೂನ್ನಲ್ಲಿ ಮಾಡಿ. ಇದೆಲ್ಲ ಪ್ರಕೃತಿ, ನಮ್ಮ ಕೈಲಿಲ್ಲ. ಸೊ ಯಾವಾಗ ಮಳೆ ಬರುತ್ತೆ ಆವಾಗ ಬಿತ್ತನೆಗೆ ಹೋಗ್ತಾರೆ. ಪ್ರತಿ ವರ್ಷ ನಾವು ಆವ್ರೇಜ್ ಮಾಡಿರ್ತೀವಿ, ಏಪ್ರಿಲ್ಗೆ ಹೋಗ್ಬೋದು, ಮೇಗೆ ಹೋಗ್ಬೋದು, ಜೂನ್ಗೆ ಹೋಗ್ಬೋದು. ಈ ಭಾಗದಲ್ಲಿ ಇದನ್ನು ಹಾಕ್ತಾರೆ, ಆ ಭಾಗದಲ್ಲಿ ಜೋಳ ಹಾಕ್ತಾರೆ, ಪೇಡೆ ಹಾಕ್ತಾರೆ ಅಂತ. ಯಾವುದೋ ಒಂದು ಸಂದರ್ಭದಲ್ಲಿ ಈ ಥರ ಮುಂಗಾರು ಬೇಗ ಆದಾಗ ಅವ್ರಿಗೆ ಯಾವ್ದು ಅನುಕೂಲ ಆಗುತ್ತೆ ಹಾಕ್ತಾರೆ. ನಾವು ಪ್ರಕೃತಿನ, ರೈತರನ್ನ ನಾವು ಹೇಳಿದ್ದೇ ಹಾಕಬೇಕು. ಈ ತಿಂಗಳು ನೀವು ಹಾಕ್ತೀನಿ ಅಂದಿದ್ರಿ, ಈ ತಿಂಗಳು ಯಾಕೆ ಹಾಕಿದ್ರಿ, ಈ ತಿಂಗಳು ನಾವು ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ. ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾವು ತಯಾರಾಗಬೇಕಾಗತ್ತೆ. ಆ ಕ್ಷಣದಲ್ಲಿ ನಾಳೆ ಅವ್ರು ಮಾಡಿದ್ರೆ ನಾಳೆಗೆ ನಾವು ತಯಾರಾಗಬೇಕಾಗತ್ತೆ. ನಾವು ಕಳೆದ ಏಪ್ರಿಲಿಂದ ಇಲ್ಲಿವರೆಗೆ ಡಿವಿಷನ್ ವೈಸು 2-3 ಬಾರಿ ನಾವು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ವಿ. 1 ಬಾರಿ ಫಿಸಿಕಲಿ ನಾನು ರಿವ್ಯೂ ಮಾಡಿದ್ವಿ. ನಮ್ಮ ಅಧಿಕಾರಿಗಳು ಪ್ರತಿ ವಾರ ಎಲ್ಲ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡಿ, ನಮ್ಮ ಮುಖ್ಯಮಂತ್ರಿಗಳು DC CO ಕಾನ್ಫರೆನ್ಸ್ ಮಾಡಿದಾಗ ನಾನು ಅದರಲ್ಲಿ ಮುಖ್ಯಮಂತ್ರಿಯವ್ರ ಕೆಲೆ ಎಲ್ಲ DC COಗೆ ಹೇಳಿಸಿದ್ದೀನಿ, ನಾನು ಮಾತಾಡಿದ್ದೀನಿ. ನಾನೆಲ್ಲ DC SP ಅವ್ರಿಗೆ ಮಾತಾಡಿದ್ದೀನಿ. ಈ ಬಾರಿ ಎಲ್ಲ